ನಮಸ್ಕಾರ ಸ್ನೇಹಿತರೆ, ಅನಂತ ಸ್ವಾದ ಚಾನೆಲ್ಗೆ ಸ್ವಾಗತ. ಇಂದು ನಾವು ಸುಲಭವಾಗಿ ಮಾಡಬಹುದಾದ ಎಲ್ಲರಿಗೂ ಇಷ್ಟವಾಗುವ 7 ಕಪ್ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 1 ಸ್ಪೂನ್ ತುಪ್ಪ ಹಾಕಿ 2 ಸ್ಪೂನಿನಷ್ಟು ಗೋಡಂಬಿ ಪೀಸಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸಪ್ರೇಟಾಗಿ ಬದಿಗೆ ತೆಗೆದಿಟ್ಕೊಳ್ಳಿ. ನಂತರ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಈ ಥರ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ನಂತರ ಬಾಣಲೆಗೆ 1 ಕಪ್ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ನಿಧಾನವಾಗಿ ಹುರಿದುಕೊಳ್ಳಿ. 2 ರಿಂದ 3 ನಿಮಿಷ ಜಸ್ಟ್ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಬೇಕು. ಜಾಸ್ತಿ ನೀವು ಹುರಿದರೆ ಬಣ್ಣ ಚೇಂಜ್ ಆದರೆ ಕಹಿ ಬರ್ತದೆ. ಸೊ ನಿಧಾನವಾಗಿ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಂಡ್ರೆ ಸಾಕು. ನಂತರ ಇದಕ್ಕೆ 1 ಕಪ್ ತುಪ್ಪ, 2 ಕಪ್ ಸಕ್ಕರೆ, 1 ಕಪ್ ಕೊಬ್ಬರಿ ಮತ್ತು 1 ಕಪ್ ಹಾಲು ಸಮ ಪ್ರಮಾಣದಲ್ಲಿ ಹಾಕಿ ಇದನ್ನು ಕಲಸಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವುದೇ ಗಂಟುಗಳು ಇಲ್ಲದ ಹಾಗೆ ಇದನ್ನು ಕಲಿಸ್ಕೋಬೇಕು. ಸಕ್ಕರೆ ಕರಗಿದ ತಕ್ಷಣ ಇದು ನೀರಾಗುತ್ತದೆ. ನಂತರ ಮಧ್ಯಮ ಉರಿಯಲ್ಲಿ ನಿರಂತರವಾಗಿ ಕೈ ಬಿಡದೆ ಇದನ್ನು ಕಲಸುತ್ತಾ ಬೇಯಿಸ್ಕೋಬೇಕು. ಮಿನಿಮಮ್ ಒಂದು 10-15 ನಿಮಿಷ ಈ ಥರ ಬೇಯಿಸ್ಕೋಬೇಕು. ನಂತರ ನಿಧಾನವಾಗಿ ಗಟ್ಟಿಯಾಗಲು ಆರಂಭ ಆದಾಗ ಆ ಪಾತ್ರೆಯ 2 ಬದಿಯಲ್ಲಿ ಮಿಶ್ರಣ ಬಿಡಲು ಆರಂಭ ಆಗುತ್ತದೆ. ಇಲ್ಲಿ ನೀವು ಏಲಕ್ಕಿ ಪುಡಿಯನ್ನು ಇವಾಗ ಸೇರಿಸ್ಕೋಬಹುದು. ನೋಡಿ, ಈಗ ಇದು ರೆಡಿಯಾಗಿದೆ. ನಂತರ ಗ್ರೀಸ್ ಮಾಡಿದ ಪ್ಲೇಟಿಗೆ ಹಾಕಬೇಕು. ನಂತರ ಹುರಿದ ಇದಕ್ಕೆ ಗೋಡಂಬಿಯನ್ನು ಹಾಕಿ ಡೆಕೋರೇಟ್ ಮಾಡಿ ಸ್ವಲ್ಪ ಆರಿದ ಮೇಲೆ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ರುಚಿಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.